ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ನಿನ್ನೆ NMC ಅಂದರೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಕಡೆಯಿಂದ ಒಂದು ನೋಟಿಫಿಕೇಷನ್ ಬಂದಿರುವಂಥದ್ದು. ಈ ಒಂದು ನೋಟಿಫಿಕೇಷನಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು NMC ಅವರು ನೀಡಿರುವಂಥದ್ದು. ಅದೇನಂತಂದರೆ ಇಲ್ಲಿ ಕೆಳಗಡೆ ನೀವು ಇಲ್ಲಿ ಬಂದರೆ ಇಲ್ಲಿ ಹೈಲೈಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಕಾಣ್ಬೋದು. ಸೊ ಫಸ್ಟ್ ಒನ್ ಅಂತಂದರೆ ಟೈ ಬ್ರೇಕರ್ ರೂಲ್ಸ್. ಈಗ NEET UG 2023ಯಲ್ಲಿ ಸೊ ಮಾರ್ಕ್ಸ್ ಏನಾದರೂ ಸೇಮ್ ಬಂದರೆ, ವಿದ್ಯಾರ್ಥಿಗಳ ಮಾರ್ಕ್ಸ್ ಏನಾದರೂ ಸೇಮ್ ಬಂದರೆ, ಸೊ ಫಸ್ಟು ಫಿಸಿಕ್ಸಲ್ಲಿ ಮಾರ್ಕ್ಸನ್ನು ನೋಡ್ತಾರೆ. ಫಿಸಿಕ್ಸಲ್ಲಿ ಯಾರು ಜಾಸ್ತಿ ತೊಗೊಂಡಿದ್ದಾರೆ ಅವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಅದಾದಮೇಲೆ ಕೆಮಿಸ್ಟ್ರಿಯಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡವರಿಗೆ ನೋಡ್ತಾರೆ. ಸೊ ನೆಕ್ಸ್ಟ್ ಬಯಾಲಜಿಯಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡವ್ರನ್ನ ಕನ್ಸಿಡರ್ ಮಾಡ್ತಾರೆ. ಇವೆಲ್ಲದೂ ಕೂಡ ಸೇಮ್ ಇದ್ದರೆ, ಪ್ರೊವೈಡೆಡ್ ಇಫ್ ದ ಟೈ ವೇರ್ ಟು ಕಂಟಿನ್ಯೂ, ದೆನ್ ಡ್ರಾಸ್ ಆಫ್ ಲಾಟ್ಸ್ ಬೈ ಯೂಸಿಂಗ್ ದ ಕಂಪ್ಯೂಟರ್ ವಿತ್ ನೋ ಹ್ಯೂಮನ್ ಇಂಟರ್ವೆನ್ಷನ್, ದ ಎಲಿಜಿಬಲ್ ಕ್ಯಾಂಡಿಡೇಟ್ ಶಾಲ್ ಬಿ ಸೆಲೆಕ್ಟೆಡ್. ಅಂದರೆ ಕಂಪ್ಯೂಟರ್ನಲ್ಲಿ ಲಾಟ್ಸ್ ಮೂಲಕ, ಲಾಟ್ರಿ ಮೂಲಕ ನಿಮ್ಮ ಒಂದು ರ್ಯಾಂಕನ್ನು ಡಿಸೈಡ್ ಮಾಡಲಾಗ್ತದೆ. ಇಫ್ ಆಲ್ ದೋಸ್ ಮಾರ್ಕ್ಸ್ ಆರ್ ಸೇಮ್, ಗೊತ್ತಿರಲಿ, ಓವರಾಲ್ ಮಾರ್ಕ್ಸ್ ಸೇಮ್ ಇರಬೇಕು, ಫಿಸಿಕ್ಸು ಸೇಮ್ ಇರಬೇಕು, ಕೆಮಿಸ್ಟ್ರಿನೂ ಸೇಮ್ ಇರಬೇಕು, ಬಯಾಲಜಿನೂ ಆಟೋಮೆಟಿಕಲಿ ಸೇಮ್ ಇರ್ತದೆ. ಆವಾಗ ಲಾಟ್ಸ್ ಮೂಲಕ ಸೆಲೆಕ್ಟ್ ಮಾಡ್ತಾರೆ. ಇದು ಮೊದಲನೇದು. ಎರಡನೇದು ಅಂತಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಇಷ್ಟು ದಿನ ಬಿಫೋರ್ 31 ಡಿಸೆಂಬರ್ ಅಂತ ಇರ್ತಿತ್ತು. ಬಟ್ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ವಿಲ್ ಬಿ ಲೈಕ್ ಅನ್ಲೆಸ್ ಹಿ ಹ್ಯಾಸ್ ಕಂಪ್ಲೀಟೆಡ್ ದ ಏಜ್ ಆಫ್ 17 years, he or she, as on before 31st January of the year that the candidate shall be appearing for NEET UG examination. ಅಂದರೆ ನೀವು ಎಕ್ಸಾಮಿನೇಷನ್ಗೆ ಅಪಿಯರ್ ಆಗುವಂತಹ ವರ್ಷದಲ್ಲಿ ಬಿಫೋರ್ 31st January 17 ವರ್ಷವನ್ನು ಕಂಪ್ಲೀಟ್ ಮಾಡಿರಬೇಕು ಅಂತ ಇದೆ. ಇನ್ನು ಬಹಳ ಇಂಪಾರ್ಟೆಂಟ್ ಅಂತಂದರೆ 12th ಪಾಯಿಂಟ್ ನಿಮಗೆ ಇಲ್ಲೇನು ಕಾಣಿಸ್ತಾ ಇದೆ, 12th ಪಾಯಿಂಟ್ ಇದು. ಸೊ ಕಾಮನ್ ಕೌನ್ಸಿಲಿಂಗ್ ಅಂತ ಹೇಳಿದ್ದಾರೆ. ಸೊ ಅಂದರೆ ಇಲ್ಲಿ NMC ಅವರೇ, ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರೇ ಒಂದು ಏಜೆನ್ಸಿಯನ್ನು ಸೆಲೆಕ್ಟ್ ಮಾಡಿಬಿಟ್ಟು ಆಲ್ ಇಂಡಿಯಾ ಲೆವೆಲಲ್ಲಿ ಆಲ್ ಇಂಡಿಯಾ ಕೋಟಾ ಮತ್ತು ಸ್ಟೇಟ್ ಕೋಟಾ, ಪ್ರತಿಯೊಂದು ರಾಜ್ಯದ ಸ್ಟೇಟ್ ಕೋಟಾ ಏನಿರ್ತದೆ ಅದನ್ನು ನಾವೇ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಈ ವರ್ಷನೇ ಸ್ಟಾರ್ಟ್ ಆಗ್ತದ, ನನಗೆ ಯಾಕೋ ಡೌಟ್ ಇದೆ. ಯಾಕಂದರೆ ಈ ಒಂದು ನೋಟಿಫಿಕೇಶನ್ ಬಂದಿರೋದು 2ನೇ ಜೂನಲ್ಲಿ, ಓಕೆ, 2nd ಜೂನಲ್ಲಿ. ಅದನ್ನು ರಿಲೀಸ್ ಮಾಡಿರೋದು ರೀಸೆಂಟಾಗಿ 8ನೇ ತಾರೀಕಿಗೆ ರಿಲೀಸ್ ಮಾಡಿದ್ದಾರೆ NMCಯಲ್ಲಿ. ಬಟ್ ಈ ರೆಗ್ಯುಲೇಷನ್ಸನ್ನು ಹೊರಡಿಸಿರೋದು 2ನೇ ಜೂನ್ 2. ಅಂದರೆ ಒಂದು, ಇವರು ತಮ್ಮ ಕೆಲಸವನ್ನು ಲಾಸ್ಟ್ 2 months ಸ್ಟಾರ್ಟ್ ಮಾಡ್ತಾ ಇರಬೇಕು. ಈಗ ಇದರ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ದಟ್ ಇಮಿಡಿಯೇಟ್ಲಿ ನೀಟ್ ರಿಸಲ್ಟ್ ಬಂದ ಮೇಲೆ ಕೌನ್ಸಿಲಿಂಗನ್ನು ವಿತ್ ಸ್ಟೇಟ್ ಮತ್ತು ಆಲ್ ಇಂಡಿಯಾ ಕೋಟಾ ಎರಡನ್ನೂ ಕೂಡ ಇವರೇ ಮಾಡ್ಬೋದು. ಇವರೇ ಅಂದ್ರೇನು, ಇವರ ಕಡೆಯಿಂದ NMC ಅವರ ಕಡೆಯಿಂದ ಈಗೇನು MCC ಅಂತ ಇದೆ, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅಂತೇಳಿ, ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್ ಏನು ಮಾಡ್ತದೆ ಅವರೇ ಕಂಟಿನ್ಯೂ ಮಾಡ್ಬೋದು, ಅಥವಾ ಇನ್ನೊಂದು ಯಾವುದಾದ್ರೂ ಏಜೆನ್ಸಿಯನ್ನು ಕೂಡ ಇವರು ಸೆಲೆಕ್ಟ್ ಮಾಡ್ಕೊಳ್ಬೋದು. ನನ್ನ ಡೌಟ್ ಏನಂತಂದರೆ, ಆಲ್ರೆಡಿ ಇವರೇನಾದರೂ ಒಳಗೆ ಕೆಲಸ ಸ್ಟಾರ್ಟ್ ಮಾಡಿದ್ದಿದ್ರೆ ಈ ವರ್ಷದಿಂದ ಸ್ಟಾರ್ಟ್ ಮಾಡ್ಬೋದು. ಬಟ್ ಈಗ ಇನ್ಮೇಲೆ ಏನಾದರೂ ಸ್ಟಾರ್ಟ್ ಮಾಡಿದರೆ ಕರ್ನಾಟಕದಂಥ ರಾಜ್ಯದಲ್ಲಿ ಇಲ್ಲಿ ನಮಗೆ 100 ಕ್ಯಾಟಗರೀಸ್ಗಳಿವೆ. ಹೈದರಾಬಾದ್ ಕರ್ನಾಟಕ ಬೇರೆ, ರೂರಲ್ಲು, ಕನ್ನಡ ಮೀಡಿಯಮ್ಮು, 2A 2B 3A 3B SC ST, ಜನರಲ್ ಮೆರಿಟ್, ಮತ್ತು ಅದರಲ್ಲಿ ಜನರಲ್ ಮೆರಿಟ್ ರೂರಲ್ಲು, ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್ಮು, ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಮ್ಮು, ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ರೂರಲ್ಲು, ಹೀಗೆ 100 ಕ್ಯಾಟಗರಿಗಳಿವೆ. ಯಾವ ಕ್ಯಾಟಗರಿಯನ್ನು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆ ತಕ್ಕನಾಗೆ ಸೀಟನ್ನು ಅಲಾಟ್ ಮಾಡಬೇಕಾಗ್ತದೆ. ಇಲ್ಲ ಅಂದರೆ ಒಬ್ಬ ವಿದ್ಯಾರ್ಥಿ ತನಗೆ ಅನ್ಯಾಯ ಆಗಿದೆ ಅಂತ ಕೋರ್ಟಿಗೆ ಹೋದರೂ ಕೂಡ ದ ಹೋಲ್ ಪ್ರೊಸೆಸ್ ವಿಲ್ ಬಿ ಸ್ಟಾಪ್ಡ್. ಸೊ ಅದಕ್ಕೆ ಯಾವ ರೀತಿ ಇವರು ಮುಂದುವರಿತಾರೆ, ಯಾವ ರೀತಿ ತಯಾರಿಯನ್ನು ಇವರು ಮಾಡ್ಕೊಳ್ತಾರೆ ಅನ್ನೋದು ನನಗೆ ಇರುವಂತಹ ಒಂದು ಆಶ್ಚರ್ಯಕರವಾದ ವಿಷಯ ಅಷ್ಟೇ. ಸೊ ಈ ಕಾಮನ್ ಕೌನ್ಸಿಲಿಂಗ್ ಅನ್ನೋದು ಈ ವರ್ಷದಿಂದ ಸ್ಟಾರ್ಟ್ ಆಗುವಂಥ ಚಾನ್ಸಸ್ಗಳು ನನಗಂತೂ ಅನ್ನಿಸ್ತಾ ಇಲ್ಲ. ಸೊ ಈ ಒಂದು ಗೆಜೆಟ್ ಈ ವರ್ಷ ಪಾಸ್ ಆಗಿಬಿಟ್ಟು ನೆಕ್ಸ್ಟ್ ಇಯರಿಂದ ಸ್ಟಾರ್ಟ್ ಆಗ್ಬೋದು. ಯಾಕಂದರೆ ಇದಕ್ಕೆ ಸ್ಟೇಟ್ದವರು ಯಾವ ರೀತಿ ರಿಪ್ಲೈ ಮಾಡ್ತಾರೆ ಅಂತ ನೋಡಬೇಕು. ಸ್ಟೇಟ್ದವರು ಒಪ್ಕೊಳ್ತಾರೆ. ಆಲ್ರೆಡಿ ತಮಿಳ್ನಾಡು ಕೌನ್ಸಿಲಿಂಗ್ದವರು ಹೇಳಿಬಿಟ್ಟಿದ್ದಾರೆ, ನಾವು ಈ ವರ್ಷ ನಾವೇ ಮಾಡ್ತೀವಿ, ಮುಂದಿನ ವರ್ಷ ನಮ್ಗೆ ಗೊತ್ತಿಲ್ಲ, ಬಟ್ ಈ ವರ್ಷ ಮಾತ್ರ ನಾವೇ ಮಾಡ್ತೀವಿ ಅಂತ ಸ್ಟೇಟ್ ಕೌನ್ಸಿಲಿಂಗ್ ಅದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹಾಗಾದರೆ KE ಅವ್ರು ಏನು ಮಾಡ್ತಾರೆ ಕರ್ನಾಟಕದಲ್ಲಿ ನೋಡಬೇಕು, ವೇಟ್ ಮಾಡಬೇಕಷ್ಟೆ. ಸೊ ಅಂದರೆ ಕಾಮನ್ ಕೌನ್ಸಿಲಿಂಗ್ ಅನ್ನೋದು ಈ ವರ್ಷದಿಂದ ಸ್ಟಾರ್ಟ್ ಆಗ್ತದೋ ಅಥವಾ ನೆಕ್ಸ್ಟ್ ಇಯರಿಂದ ಸ್ಟಾರ್ಟ್ ಆಗ್ತದೋ ಡೌಟ್ ಇದೆ. ಈಗ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರ್ಬೋದು ಅಥವಾ ಟೈ ಬ್ರೇಕಿಂಗ್ ರೂಲ್ಸ್ ಇರ್ಬೋದು, ಈ ವರ್ಷ ಅಪ್ಲೈ ಆಗ್ತದೆ. ಆದರೆ
ಕಾಮನ್ ಕೌನ್ಸಿಲಿಂಗ್ ಅಂತ ಅನ್ನೋದು ಈ ವರ್ಷ ಸ್ಟಾರ್ಟ್ ಆಗ್ತದಿಲ್ಲೋ ಇನ್ನೂ ಡೌಟ್ ಇದೆ. ಸೊ ಈ ಸ್ಟಾರ್ಟ್ ಆಗಲಿ ಬಿಡಲಿ, ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಅಥವಾ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಒಂದು ಪಾಯಿಂಟ್ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಒಂದು ಕೌನ್ಸಿಲಿಂಗನ್ನು ಬಹಳ ಹತ್ತಿರದಿಂದ ನೋಡಿರೋದಕ್ಕೆ. ಸೊ ಗೊತ್ತಿರಲಿ, ಕಾಮನ್ ಕೌನ್ಸಿಲಿಂಗ್ ಅಂತ ಏನಾದರೂ ಮಾಡಿದರೆ ನಮ್ಮ ವಿದ್ಯಾರ್ಥಿಗಳ ಬಹಳಷ್ಟು ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ. ಸೊ ಕಾಮನ್ ಕೌನ್ಸಿಲಿಂಗ್ ಮಾಡಿದ ಮಟ್ಟಕ್ಕೆ ಏನು 85% ಕೋಟ ಏನು ಕಡಿಮೆ ಆಗೋದಿಲ್ಲ. 85% ಕೋಟ ಆ್ಯಸ್ ಇಟ್ ಈಸ್ ಇರ್ತದೆ. ಓಕೆ, ಸೊ KE ಅವರಿಗೆ NMC ಅವರು ಹೇಳ್ಬೋದು, ಸೊ ನೀವೇ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮಾಡಿಬಿಟ್ಟು ನಮಗೆ ಕೊಟ್ಟುಬಿಡಿ, ನಾವು ಕೌನ್ಸಿಲಿಂಗ್ ಒಂದೇ ಮಾಡ್ಕೋತೀವಿ ಅಂಥೇಳಿ. ಬೇಕಾದಷ್ಟು ಸಾಧ್ಯತೆಗಳಿವೆ. ಸೊ ಕರ್ನಾಟಕದಂಥ ರಾಜ್ಯದಲ್ಲಿ ಸೊ ಡೆಫಿನೆಟ್ಲಿ ಇಟ್ ಈಸ್ ಯೂಸ್ಫುಲ್. ಕಾಮನ್ ಕೌನ್ಸಿಲಿಂಗನ್ನು ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ. ಯಾಕಂತಂದರೆ ಕಾಮನ್ ಕೌನ್ಸಿಲಿಂಗ್ ಇರೋದ್ರಿಂದ ಡೆಫಿನೆಟ್ ಆಗಿ ವಿದ್ಯಾರ್ಥಿಗಳು ಒಂದು ಕ್ಲಾರಿಟಿ ಬರ್ತದೆ. ಕಾಮನ್ ಕೌನ್ಸಿಲಿಂಗ್ ಇದ್ದಾಗ ಸ್ಟೇಟ್ ಬೇರೆ AIQ ಬೇರೆ ಅಂತ ಮಾಡೋದಕ್ಕೆ ಬರೋದಿಲ್ಲ. AIQ ಥ್ರೂನು ಪಾರ್ಟಿಸಿಪೇಟ್ ಮಾಡ್ಬೋದು, ಸ್ಟೇಟ್ ಥ್ರೂನು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಯಾವ ಕೌನ್ಸಿಲಿಂಗ್ ನಮಗೆ ಈಸಿ ಆಗ್ತದೆ, ಅಥವಾ ಸ್ಟೇಟಲ್ಲಿ ಸೀಟ್ ಸಿಕ್ಕು ಫಸ್ಟ್ ರೌಂಡಲ್ಲಿ AIQದಲ್ಲಿ ಸೀಟ್ ಸಿಕ್ಕಿದೆ, ಡಿಸಿಷನ್ ತೊಗೊಳ್ಳೋದಕ್ಕೆ ಭಾಳ ಈಸಿ ಆಗ್ತದೆ. ಸೊ ಇದರಿಂದ ನಮಗೆ ಆಗುವಂಥ, ವಿದ್ಯಾರ್ಥಿಗಳೇ ಆಗುವಂಥ ಅನ್ಯಾಯ ಯಾವುದೂ ಇಲ್ಲ. ಕಾಮನ್ ಕೌನ್ಸಿಲಿಂಗ್ ಮಾಡಿದ ಮಟ್ಟಿಗೆ ಅದರ್ ಸ್ಟೇಟ್ಸಿಂದ ಭಾಳ ಜನ ವಿದ್ಯಾರ್ಥಿಗಳು ಇಲ್ಲಿ ಬಂದುಬಿಡ್ತಾರೆ, ಹಾಗೇನು ಸಾಧ್ಯನೇ ಇಲ್ಲ. ಯಾಕಂದರೆ 85% ಸ್ಟೇಟ್ ಕೋಟಾದಲ್ಲೇ ಇರ್ತದೆ. 15% ಆಲ್ ಇಂಡಿಯಾ ಕೋಟಾ, ದಟ್ ಇಸ್ ಓಪನ್ ಕೋಟಾ, ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಆದ್ದರಿಂದ ಬಹಳಷ್ಟು ಯುಟಿಲೈಸೇಷನ್ ಇಲ್ಲಿ ಆಗುವಂಥದ್ದು ಮತ್ತು ಬಹಳ ಅಡ್ವಾಂಟೇಜಸ್ಗಳು ಇಲ್ಲಿ ಇರೋವಂಥದ್ದು. ಕಾಮನ್ ಕೌನ್ಸಿಲಿಂಗನ್ನು ನಾವು ಸಪೋರ್ಟ್ ಮಾಡಲೇಬೇಕು. ಆದರೂ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ಎಲ್ಲರಿಗೂ ಕೂಡ ಗೊತ್ತಾಗಲಿ. ಆದರೆ ಕಾಮನ್ ಕೌನ್ಸಿಲಿಂಗ್ ನನ್ನದಂತೂ ಸಪೋರ್ಟ್ ಇದ್ದೇ ಇದೆ. ಬಟ್ ಈ ವರ್ಷಕ್ಕೆ ಹರಿಬರಿ ಮಾಡಿ ಪ್ರಾಬ್ಲಮನ್ನು ಮಾಡೋದಕ್ಕಿಂತ ಸ್ವಲ್ಪ ರೂಲ್ಸನ್ನು ಚೆನ್ನಾಗಿ ಮಾಡಿಬಿಟ್ಟು, ಯಾವ ರೀತಿ ವಿದ್ಯಾರ್ಥಿಗಳು ತಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು ಇವನ್ನೆಲ್ಲ ನೋಡಿಬಿಟ್ಟು ಸೊ ಕಾಮನ್ ಕೌನ್ಸಿಲಿಂಗನ್ನು ಮುಂದಿನ ವರ್ಷದಿಂದ ಸ್ಟಾರ್ಟ್ ಮಾಡಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇವರೇನಾದರೂ ಕೆಲಸವನ್ನು ಆಲ್ರೆಡಿ 2 ತಿಂಗಳ ಹಿಂದೆನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ನೋ ಡೌಟ್ ಎಟ್ ಆಲ್. ಸೊ ಆಲ್ರೆಡಿ ದೇ ವಿಲ್ ಬಿ ಆನ್ ದೇರ್ ವೇ, ಡೆಫಿನೆಟ್ಲಿ ದೇ ವಿಲ್ ಡೂ. ಸೊ MCC ಅವರ ಕಡೆಯಿಂದ ಆಗಲಿ ಅಥವಾ ಸೆಂಟ್ರಲ್ದವರ ಕಡೆಯಿಂದ ಆಗಲಿ ಕೌನ್ಸಿಲಿಂಗ್ ಆದಾಗ ಬಹಳಷ್ಟು ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ. ಯಾಕಂದರೆ ಆಲ್ ಇಂಡಿಯಾ ಕೋಟಾ ಫಸ್ಟ್ ರೌಂಡ್, ಸ್ಟೇಟ್ ಕೋಟಾ ಫಸ್ಟ್ ರೌಂಡ್, ಆಲ್ ಇಂಡಿಯಾ ಕೋಟಾ ಸೆಕೆಂಡ್ ರೌಂಡ್, ಸ್ಟೇಟ್ ಕೋಟಾ ಸೆಕೆಂಡ್ ರೌಂಡ್, ಈ ಒಂದು ಆರ್ಡರ್ದಲ್ಲಿ ನೀಟಾಗಿ ನಡೆಯೋದಕ್ಕೆ ವಿದ್ಯಾರ್ಥಿಗಳಿಗೆ ಸೀಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತದೆ ಅನ್ನೋದು ನನ್ನದೊಂದು ಸ್ವಂತ ಅಭಿಪ್ರಾಯ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.